ಇನ್ನು CWRCಯ ಆದೇಶ ಸದ್ಯ ಸರ್ಕಾರಕ್ಕೆ ದೊಡ್ಡ ಸಂಕಷ್ಟವನ್ನ ತಂದಿಟ್ಟಿದೆ. ಹೀಗಾಗಿ ಕಾವೇರಿ ನೀರು ಹಂಚಿಕೆ ವಿಚಾರವಾಗಿ ಸರ್ಕಾರ ಸಭೆಯನ್ನು ನಡೆಸ್ತಾ ಇದೆ. ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಸಭೆ ಆರಂಭ ಆಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ವಿಧಾನಸೌಧದ ಸಮಿತಿ ಕೊಠಡಿ 337ರಲ್ಲಿ ಈ ಒಂದು ಮೀಟಿಂಗ್ ನಡೀತಾ ಇದ್ದು, ಜಲಾಶಯಗಳ ನೀರಿನ ಸ್ಥಿತಿಗತಿ ಬಗ್ಗೆ ಗಂಭೀರವಾದಂಥ ಚರ್ಚೆಯನ್ನು ನಡೆಸಲಾಗುತ್ತೆ. ಕುಡಿಯುವ ನೀರು ಅಗತ್ಯತೆ ಜೊತೆಗೆ ಭವಿಷ್ಯದ ಸ್ಥಿತಿಗತಿಯ ಬಗ್ಗೆಯೂ ಕೂಡ ಈ ಒಂದು ಮೀಟಿಂಗ್ನಲ್ಲಿ ಚರ್ಚೆ ಮಾಡಲಾಗುತ್ತೆ. ಸದ್ಯ ಈಗ ಗ್ರೌಂಡ್ ರಿಯಾಲಿಟಿ ಏನಿದೆ ಅದರ ಪ್ರಕಾರವಾಗಿ ನೀರು ಹಂಚಿಕೆ ಮಾಡಲೇಬಾರದು ಅಂತೇಳಿ ಒಂದು ಕಡೆ ಈಗ ಆಲ್ರೆಡಿ ಹೋರಾಟಗಳು ಭುಗಿಲೆದ್ದಿದ್ದಾವೆ. ಆಕ್ರೋಶದ ಜ್ವಾಲೆ ವ್ಯಕ್ತವಾಗ್ತಾ ಇದೆ. ಇಂಥ ಹೊತ್ತಿನಲ್ಲಿ ಈಗ ಸಚಿವ ರಾಮಲಿಂಗಾರೆಡ್ಡಿಯವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ನಡೀತಾ ಇದೆ. ವಿಧಾನಸೌಧದ ಸಮಿತಿ ಕೊಠಡಿ 337ರಲ್ಲಿ ನಡೀತಾ ಇರುವಂತಹ ಮೀಟಿಂಗು ಈ ಜಲಾಶಯಗಳ ನೀರಿನ ಸ್ಥಿತಿಗತಿ ಹೇಗಿದೆ ಅದರ ಬಗ್ಗೆ ಗಂಭೀರವಾದಂಥ ಚರ್ಚೆಯನ್ನು ಮಾಡಿ, ಕುಡಿಯುವ ನೀರಿನ ಅಗತ್ಯತೆ ಎಷ್ಟಿದೆ, ಜೊತೆಗೆ ಈಗ ಒಂದು ವೇಳೆ ನೀರು ಬಿಟ್ಟರೆ ಮುಂದೆ ಏನು ತೊಂದರೆಗಳಾಗ್ಬೋದು, ಆಗ ಪರಿಸ್ಥಿತಿ ಏನಿರ್ಬೋದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ.